ನಮಸ್ಕಾರ ವೀಕ್ಷಕರೇ, ಎಸ್.ಎಂ. ಸುದ್ದಿಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕಿನ ಬೂದ್ಯಾಳ ಎಸ್.ಜಿ. ಗ್ರಾಮದಲ್ಲಿ ಶ್ರೀ ಫಕ್ಕೀರೇಶ್ವರ ಕಾರ್ತಿಕೋತ್ಸವ ದಿನಾಂಕ 15/12/2025 ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಶ್ರೀ ಮಠದ ಪೀಠಾಧಿಪತಿ ಶ್ರೀ ಪ್ರಭು ಮಹಾಶ್ರೀಗಳ ನೇತೃತ್ವದಲ್ಲಿ ಕಾರ್ತಿಕೋತ್ಸವ ಹಾಗೂ ಮಹಾಪ್ರಸಾದೋತ್ಸವ, ಶಿವಭಜನೆ ಮಠದಲ್ಲಿ ನಡೆಯಿತು. ಹೊಸ ಪುನರ್ವಸತಿ ಕೇಂದ್ರ ಮತ್ತು ಹಳೆಯ ಊರಿನ ಎರಡೂ ಮಠದಲ್ಲಿ ಕಾರ್ಯಕ್ರಮ ಬಲು ಅದ್ದೂರಿಯಾಗಿ ಜರುಗಿತು. ಗ್ರಾಮದ ಬಸವರಾಜ್ ಅಂಗಡಿ, ರಮೇಶ್ ಚೆನ್ನಪ್ಪಗೋಳ್ ಹಾಗೂ ಸದಾಶಿವ ಯರಕಲ್ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಚಂದ್ರಶೇಖರ್ ಚೆನ್ನಪ್ಪಗೋಳ್, ಶ್ರೀಶೈಲ್ ಕೊಣ್ಣೂರ್, ರಾಚಪ್ಪ ಅಂಗಡಿ, ಪ್ರಕಾಶ್ ಯತ್ನಾಳ್ ಮತ್ತು ತಾಯಂದಿರು, ಹೆಣ್ಣು ಮಕ್ಕಳು ದೀಪ ಹಚ್ಚುವುದರ ಮೂಲಕ ಕಾರ್ತಿಕೋತ್ಸವಕ್ಕೆ ಮೆರಗನ್ನು ತಂದರು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್.ಎಂ. ಸುದ್ದಿಮಿತ್ರ ಜಮಖಂಡಿ. ಸ್ವಲ್ಪ ಸರಿತ್ರಿ. ಏನ್ ಬ್ಯಾಡ್ರಿ ಫೋಟೋ ತುಂಬಿಡ್ಬರಿ ಮ್ಯಾಗ
ಸ್ವಲ್ಪ ಸರಿ ಇರಲಿ.
ಬಿಳಗಿ ತಾಲೂಕಿನ ಬೂದಿಯಾಳಿ SG ಗ್ರಾಮದಲ್ಲಿ ಶ್ರೀ ಗುರು ಫಕೀರೇಶ್ವರ ಕಾರ್ತಿಕೋತ್ಸವ ನಿಮಿತ್ತವಾಗಿ ವರ್ಷಾಸನೆ ನಡೆದ ಬರುವಂಥ ಈ ಕಾರ್ತಿಕೋತ್ಸವ ದೀಪದ ಅಲಂಕಾರದ ಜೊತೆಗೆ ಮತ್ತು ನಮ್ಮ ಕೃಷ್ಣ ನದಿಯ ತೀರದಲ್ಲಿ ಶ್ರೀ ಗುರು ಫಕೀರೇಶ್ವರ ಮಠ ಉತ್ತರ ವಾಹಿನಿಯಲ್ಲಿ ಇರುವುದಕ್ಕೋಸ್ಕರ ನಾವು ಕೃಷ್ಣ ಮಾತೆಯನ್ನು ಪೂಜೆ ಮಾಡಿ ಅಲ್ಲಿ ದೀಪಗಳನ್ನು ಬಿಟ್ಟು ಅಪ್ಪಾರು ಅವರ ಮುಖಾಂತರ ಹೊಳಿ ಪೂಜೆ ಮಾಡಿ ಅಲ್ಲಿ ದೀಪಗಳನ್ನು ಬಿಟ್ಟು ಈ ನಮ್ಮ ಗ್ರಾಮಕ್ಕೆ ತೆಪ್ಪಸ ಇದರದಲ್ಲಿ ದೀಪವನ್ನು ಅಲಂಕಾರ ಮಾಡಿ ಅಲ್ಲಿ ಪೂಜೆ ಪುನಸ್ಕಾರ ಮಾಡಿ ದೀಪಗಳನ್ನು ನದಿಗೆ ಬಿಟ್ಟು ನಮ್ಮ ಗ್ರಾಮದ ಸೊಬಗು ಮತ್ತು ಸುತ್ತಮುತ್ತಲಿನ ಗ್ರಾಮಕ್ಕೆ ಅವರು ಸೊಬಗನ್ನು ತಂದು ಕೊಟ್ಟಿದ್ದಾರೆ. ಅದರ ಕಾರಣ ವರ್ಷಾಸನೆ ಇಲ್ಲಿ ಬೂದಿಯಾಳಿ SG ಗ್ರಾಮದ ಎಲ್ಲ ಭಕ್ತರು, ಸುತ್ತಮುತ್ತಲಿನ ಗ್ರಾಮದ ಭಕ್ತರು ನಮ್ಮ ಶ್ರೀಮಠಕ್ಕೆ ಬಂದು ಅನ್ನ ಪ್ರಸಾದ ಮುಖಾಂತರ ಸೇವನೆ ಮಾಡಿ ಮತ್ತು ರಾತ್ರಿ ಇಡೀ ಭಜನಾ ಕಾರ್ಯಕ್ರಮವನ್ನು ಅಳವಡಿಸಿಕೊಂಡು ಮತ್ತು ಅಲ್ಲಿ ಇರುವಂಥ ಈ ಗುರುವಿನ ಆಶೀರ್ವಾದ ಪಡೆದುಕೊಂಡು ಈ ಗ್ರಾಮದ ಸೊಬಗನ್ನು ಎತ್ತಿ ಹಿಡಿದು ಈ ಗ್ರಾಮಕ್ಕೆ ವರ್ಷಾಸನೆ ಬಂದು ಈ ನಮ್ಮ ಕಾರ್ತಿಕೋತ್ಸವ ನಿಮಿತ್ತವಾಗಿ ಬಂದು ಅವರ ಸೇವೆ ಸಲ್ಲಿಸಿ ಈ ನಮ್ಮ ಗ್ರಾಮಕ್ಕೆ ಮತ್ತು ನಮ್ಮ ಗ್ರಾಮಸ್ಥರು ಎಲ್ಲ ಸೌಕರ್ಯವನ್ನು ಮಾಡಿಕೊಟ್ಟು ಅವ್ರಿಗೆ ಸೌಲಭ್ಯಗಳನ್ನು ಒದಗಿಸಿ ನಾವು ನಿಂತು ಕಾರ್ಯಕ್ರಮವನ್ನು ನಮ್ಮ ಅಪ್ಪಾರ ನೇತೃತ್ವದಲ್ಲಿ ಈ ಪ್ರತಿಯೊಂದು ಕಾರ್ಯಕ್ರಮವನ್ನು ಅಪ್ಪಾರನ ಮುಂದೆ ಇಟ್ಟುಕೊಂಡು ಅವರು ಹೇಳಿದಂಥ ಇದರ ಕಾರ್ಯವೈಖರಿಯಲ್ಲಿ ನಾವು ಅಳವಡಿಸಿಕೊಂಡು ಗ್ರಾಮದಲ್ಲಿ ಶಾಂತಿ ನೆಲೆಸಲಿ ಎಂದು ಫಕೀರೇಶ್ವರನಲ್ಲಿ ಭಕ್ತಿಪೂರ್ವಕ ಹೃದಯಪೂರ್ವಕವಾಗಿ ನಮನಗಳನ್ನು ಸಲ್ಲಿಸುತ್ತೇನೆ. ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸಂದೇಶ ಸಾರುವ ಜಗದ್ಗುರು ಫಕೀರ ಶಿವಯೋಗಿಗಳ ಕಾರ್ತಿಕೋತ್ಸವ ಎಂದು ಇದು ದ್ವೇಷ ಬಿಡು ಪ್ರೀತಿ ಮಾಡು ಎಂದು ಸಂದೇಶ ಸಾರಿರ್ತಕ್ಕಂಥ ಜಗದ್ಗುರು ಫಕೀರೇಶ್ವರರು ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಕರ್ತೃಪೀಠ. ಈ ಪೀಠದ ಇಂದು ಕಾರ್ತಿಕೋತ್ಸವ. ಈ ಕಾರ್ತಿಕೋತ್ಸವವು ಈಗಿನ ಪೀಠಾಧಿಪತಿಗಳಾಗಿರ್ತಕ್ಕಂಥ ಶ್ರೀಮದ್ ನಿರಂಜನ ಪ್ರಣವ ಸ್ವರೂಪಿ ಪ್ರಭು ಮಹಾಸ್ವಾಮೀಜಿಯವರ ಅಡಿದಾವರಿಯಲ್ಲಿ ಇದು ಪ್ರತಿ ವರ್ಷವೂ ನಡೆದುಕೊಂಡು ಬಂದಿರುತ್ತದೆ. ಇವತ್ತಿನ ದಿವಸ ಊರಿನ ಸಕಲ ಭಕ್ತಾದಿಗಳೆಲ್ಲರೂ ಗುರುವಿಗೆ ದೀಪ ಹಚ್ಚಿ ಹಾಗೂ ಮುಂಜಾನೆ ತಮ್ಮ ಭಕ್ತಿ ಸೇವೆಯನ್ನು ಸಲ್ಲಿಸಿ ರಾತ್ರಿ ಈ ಶ್ರೀಮಠದ ವತಿಯಿಂದ ಎಲ್ಲ ಭಕ್ತಾದಿಗಳಿಗೆ ಮಹಾಪ್ರಸಾದ ಇರುತ್ತದೆ. ಹಾಗೂ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಈ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಶ್ರೀಮಠದ ಕಾರ್ತಿಕೋತ್ಸವವು ಸ್ವಲ್ಪ ವಿಭಿನ್ನವಾಗಿದೆ. ಯಾಕಂದರೆ ಎಲ್ಲ ಮಠಮಾನ್ಯಗಳಲ್ಲಿ ಕೇವಲ ದೀಪ ಹಚ್ಚುತ್ತಾರೆ. ಇಲ್ಲಿ ಉತ್ತರ ವಾಹಿನಿಯಲ್ಲಿ ಪುಣ್ಯ ಕೃಷ್ಣ ತಾಯಿ ಇರೋದರಿಂದ ಇಲ್ಲಿ ವಿಶೇಷವಾಗಿ ರೈತರ ಹೊಲದಲ್ಲಿ ಬೆಳೆದಿರ್ತಕ್ಕಂಥ ಜೋಳದ ದಂಟಿನ ಸೂಡನ್ನು ಕಟ್ಟಿ ಅದಕ್ಕೆ ಆಕಳ ಸಗಣಿಯನ್ನೇ ತಂದು ಆ ಸಗಣಿಯಿಂದ ಈ ದೀಪಕ್ಕೆ ಅಂಟಿಸಿ ಹೊಳ್ಳಿ ಮತ್ತೇನು ಮಾಡ್ತಾರಪ್ಪ ಅಂದ್ರೆ ಈ ಮಣ್ಣಿನ ದೀಪದಲ್ಲಿ ಎಣ್ಣೆಯನ್ನು ಇಟ್ಟ ಈ ಕೃಷ್ಣ ಮಾತೆಯಲ್ಲಿ ಬಿಡುತ್ತಾರೆ. ಈ
ಜಗದ್ಗುರು ಫಕೀರೇಶ್ವರ ಆಶೀರ್ವಾದದಿಂದ ಬೆಳಗಿನ ಜಾವದವರೆಗೂ ಆ ದೀಪ ಹಾಗೆ ಇರುತ್ತದೆ ಎಂದು ನಮ್ಮ ಹಿರಿಯರು ಹೇಳ್ತಿದ್ರು. ಈಗ ನಾವು ನೋಡ್ತಾ ಇದ್ದೀವಲ್ಲ, ಈಗ ಬೆಳಗಿನ ಜಾವದವರೆಗೂ ಆ ದೀಪಗಳು ಹಾಗೆ ಕೃಷ್ಣಾ ನದಿಯಲ್ಲಿ ಉರಿಯುತ್ತಿರುತ್ತವೆ ಎಂದು ಹೇಳಲು ಸಂತೋಷ ಪಡುತ್ತದೆ. ಮಾತಾಡೋಣ್ರಿ. ಆತ್ಮೇರೆ, ಇವತ್ತಿನ ದಿವಸ ಕ್ಷೇತ್ರದ ಆರಾಧ್ಯ ದೇವರಾಗಿರತಕ್ಕಂಥ ಜಗದ್ಗುರು ಫಕೀರೇಶ್ವರ ಕಾರ್ತಿಕೋತ್ಸವದ ಒಂದು ಉತ್ಸವದ ಸಂದರ್ಭ. ಈ ಶುಭ ಸಂದರ್ಭದಲ್ಲಿ ಜಗದ್ಗುರು ಫಕೀರೇಶ್ವರರ ಕಾರ್ತಿಕೋತ್ಸವವು ದೀಪಾವಳಿಯ ಪಾಡ್ಯದ ದಿವಸ ದೀಪವನ್ನು ಹಚ್ಚುವ ಮೂಲಕ ಪ್ರಾರಂಭವಾಗಿ ಇಂದು ಸೋಮವಾರ ಈ ಚಟ್ಟಿ ಅಮಾವಾಸ್ಯೆ ಎಳ್ಳಮಾಸೆಯ ಸಮೀಪದಲ್ಲಿ ಈ ಒಂದು ಕಾರ್ತಿಕೋತ್ಸವ ಸಮಾರಂಭವು ಮುಕ್ತಾಯಗೊಳ್ತಾ ಇದೆ. ಈ ಕಾರ್ತಿಕೋತ್ಸವವನ್ನು ಆಚರಿಸುವ ಉದ್ದೇಶ ಏನೆಂದರೆ ಕತ್ತಲಿನಿಂದ ಬೆಳಕಿನೆಡೆಗೆ ಎಂಬತಕ್ಕಂಥ ಒಂದು ತತ್ವದಡಿಯಲ್ಲಿ ಆ ದೀಪಾವಳಿಯ ಪಾಡ್ಯದ ದಿವಸ ದೀಪವೆಂಬ ಜ್ಞಾನದ ಜ್ಯೋತಿಯನ್ನು ಪ್ರತಿಯೊಬ್ಬರ ಅಂತರಂಗದಲ್ಲಿಯೂ ಕೂಡ ಬೆಳಗಲು ಆ ಫಕೀರೇಶ್ವರರಿಗೆ ದೀಪವನ್ನು ಬೆಳಗಿಸುವ ಮೂಲಕ ಈ ಒಂದು ಹಬ್ಬವನ್ನು ನಮ್ಮ ಶ್ರೀಮಠದ ಪೂಜ್ಯರು ಹಾಗೂ ಗ್ರಾಮದ ಹಿರಿಯರು ಈ ಶ್ರೀಮಠದಿಂದ ಇಲ್ಲಿಯವರೆಗೆ ಆಚರಿಸಿಕೊಂಡು ಬಂದಿದ್ದಾರೆ. ಅದೇ ರೀತಿಯಾಗಿ ಬಾಗಲಕೋಟೆ ಜಿಲ್ಲೆಯ ಬಿಳಗಿ ತಾಲೂಕಿನ ಸುಕ್ಷೇತ್ರ ಬೂದಿಯಾಳ ಎಸ್ಸಿ ಗ್ರಾಮ ಕೃಷ್ಣಾ ನದಿಯ ಉತ್ತರ ವಾಹಿನಿಯಲ್ಲಿ ಜಗದ್ಗುರು ಸಿರಹಟ್ಟಿ ಫಕೀರೇಶ್ವರರು ಅನುಷ್ಠಾನ ಮಾಡಿ ವಾಸಗೈದಂಥ ಈ ಒಂದು ತಾಣದಲ್ಲಿ ಇಂದು ಸಂಭ್ರಮದ ಹಬ್ಬ. ಈ ಎಳ್ಳಮಾಸೆಯ ಸುತ್ತ ರೈತರ ಫಸಲುಗಳು, ಜೋಳಗಳು ತನಿ ತುಂಬ ತಮ್ಮ ಮುತ್ತಿನಂತಹ ತೆನೆಯನ್ನು ಹೊತ್ತುಕೊಂಡು ಭೂತಾಯಿ ನಗುತ್ತಿರುವ ಈ ಸುಸಂದರ್ಭದಲ್ಲಿ ರೈತರೆಲ್ಲರೂ, ಗ್ರಾಮಸ್ಥರೆಲ್ಲರೂ, ಸುತ್ತಮುತ್ತಲಿನ ಗ್ರಾಮದ ಎಲ್ಲ ರೈತ ಬಾಂಧವರು, ಭಕ್ತರು ಎಲ್ಲರೂ ಸೇರಿಕೊಂಡು ಈ ಒಂದು ಕಾರ್ತಿಕೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಪಟಾಕಿಯನ್ನು ಸಿಡಿಸುವ ಮೂಲಕ ಎಲ್ಲರೂ ಭಕ್ತಿ ಭಾವದಿಂದ ಜ್ಯೋತಿಯನ್ನು ಬೆಳಗಿಸುವ ಮೂಲಕ ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೇವೆ. ಅದೇ ರೀತಿಯಾಗಿ ಇವತ್ತಿನ ದಿವಸ ಜಗದ್ಗುರು ಫಕೀರೇಶ್ವರರ ನೂತನ ಮಠದಲ್ಲಿ ಮುಂಜಾನೆ ಬೆಳಗಿನವರೆಗೆ ಭಜನಾ ಕಾರ್ಯಕ್ರಮ ಇರುತ್ತದೆ. ಅದೇ ರೀತಿಯಾಗಿ ಈಗ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನೂತನ ಮಠದಲ್ಲಿ ಅಂದರೆ ಪುನರ್ವಸತಿ ಕೇಂದ್ರದ ನೂತನ ಮಠದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಜರುಗ್ತಾ ಇದೆ. ಪ್ರತಿ ವರ್ಷವೂ ಕೂಡ ಮಲ್ಕಾಜಪ್ಪ ಬಸಪ್ಪ ಅಂಗಡಿ ಹಾಗೂ ಹನುಮಂತ ಲೋಕಾಪುರ ಅವರ ಒಂದು ಭಕ್ತಿಯ ಕೊಡುಗೆಯಾಗಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಶ್ರೀಮಠದ ವತಿಯಿಂದ ಜರುಗ್ತಾ ಇತ್ತು. ಈಗ ಶ್ರೀಯುತ ಮಲ್ಲಪ್ಪ ಪೀರಪ್ಪ ಕೋಲ್ಕಾಲ್ರವರು ತಾವು ಕೂಡ ತಮ್ಮ ಭಕ್ತಿ ಸೇವೆಯನ್ನು ಸಲ್ಲಿಸಬೇಕೆಂದು ಅನ್ನ ಸಂತರ್ಪಣೆಯ ಕಾರ್ಯಕ್ರಮವನ್ನು ಅವರೂ ಕೂಡ ಆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಆ ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಿ ಆ ಪ್ರಸಾದವನ್ನು ಭಗವಂತನ ಪ್ರಸಾದವೆಂದು ಸ್ವೀಕರಿಸಿ ತಾವೆಲ್ಲರೂ ಆ ಪ್ರಸಾದವನ್ನು ಸ್ವೀಕರಿಸಿ ಧನ್ಯರಾಗಬೇಕೆಂದು ತಮ್ಮೆಲ್ಲರಿ ಕಳಕಳಿಯ ವಿನಂತಿ.